ಯಕ್ಕ ಈ ಮೂವಿಯ ರೋಹಿತ್ ಶೆಟ್ಟಿ ಮತ್ತು ಯುವ ಅವ್ರ ಕಾಂಬೋಗೆ ಪ್ಯಾನ್ ಇಂಡಿಯಾ ಸಾರಿ ಎಣ್ಣೆ ಏಟಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಈ ಮೂವಿಯ ರೋಹಿತ್ ಪದಕಿ ಮತ್ತು ಯುವ ಅವ್ರ ಕಾಂಬೋದಲ್ಲಿ ಬಂದಿರೋ ಮೂವಿ. ಟ್ರೈಲರಲ್ಲೇ ನೋಡ್ದಂಗೆ ಗೊತ್ತಾಗ್ತೈತಲ್ಲ ಗುರು, ಒಬ್ಬ ಹುಡುಗ ಅವನು ಸಿಟಿಗೆ ಬರ್ತಾನೆ, ಅಂಡರ್ವರ್ಲ್ಡಲ್ಲಿ ಕಾಲಿಡ್ತಾನೆ, ವಗೇರ ವಗೇರ. ಅವನು ವಂಶಿ ಯಾಕೆ ಬಿಡಿ ಬಾಸ್ ಮೂವಿ ನಾನು ನೆನ್ಸ್ಕೊಳ್ಳೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಸ್ ಮೂವಿ ರೆಫರೆನ್ಸ್ ಅಂದರೆ ಜಾಕಿ ಮತ್ತು ವಂಶಿ ಶೇಡ್ಸ್ ಹೆವಿ ಎದ್ದು ಕಾಣುತ್ತೆ ಮೂವಿಯಲ್ಲಿ. ಬಟ್ ಮೂವಿ ಒನ್ ಟೈಮ್ ವಾಚಬಲ್ ಗುರು. ಇನ್ನು ಇವ ಅವ್ರ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಒಂದು ರೇಂಜ್ಗೆ ಮಾಡೋರೆ, ಬಟ್ ಇನ್ನೂ ಆ್ಯಕ್ಟಿಂಗ್ ಇಂಪ್ರೂವ್ ಮಾಡ್ಕೋಗುರು. ಮುಂದೆ ಇನ್ನೂ ಒಳ್ಳೊಳ್ಳೆ ಸ್ಟೋರೀಸ್ ಇರೋ ಮೂವೀಸ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಗುರು. ಇನ್ನು ಮೂವಿಗೆ ಮೇಯ್ನ್ ಪ್ಲಸ್ ಆಗಿದ್ದೇನೆಂದರೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು. ಆ ಚರಣ್ ರಾಜ್ ಅದು ಯಾವ ಬ್ರ್ಯಾಂಡ್ ಕುಡ್ದು ಆ BGMನ ಹೊಡಿತೀಯೋ ಗೊತ್ತಿಲ್ಲ, ಪ್ರತಿ ಮೂವಿಯಲ್ಲೂ ಸೈಕಾಗಿ ಮಾಡ್ತೀಯ ಗುರು. ಅದರಲ್ಲೂ ಬ್ಯಾಂಗಲ್ ಬಂಗಾರಿ ಸಾಂಗು ಎಲ್ಲರ ಫೇವ್ರೇಟು, ಬಟ್ ಮೈ ಫೇವ್ರೇಟು ಎಕ್ಕ ಮಾರ್ ಗುರು. ಆ ಸಾಂಗು ಸೈಕಾಗೈತೆ. ಇನ್ನು ಹೀರೋಯಿನ್ಗಳ ವಿಷಯಕ್ಕೆ ಬಂದರೆ ಸಂಜನಾ ಅವರು ಮತ್ತು ಯುವ ಅವ್ರ ಕಾಂಬೋದಲ್ಲೇ ಒಳ್ಳೆ ಸೀನ್ಸ್ ಇದ್ರೂ, ಬಟ್ ನನಗೆ ಇನ್ನೊಂದು ಹೀರೋಯಿನು ಸ್ವಲ್ಪ ಇಷ್ಟ ಆದ್ರು ಗುರು. ಇನ್ನು ಮೂವಿಯಲ್ಲಿ ಸಲಗ ಗ್ಯಾಂಗ್ ಕೂಡ ಇದ್ದಾರೆ ಗುರು. ಅದೇ ಗುರು, ಜಾಲಿ ಜಾಲಿ ಎಲ್ಲ ಜಾಲಿ. ಇವ್ರನ್ನ ಕಾಮಿಡಿ ಟಚ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ಸಾಧು ಕೋಕಿಲ ಅವ್ರನ್ನ ತುಂಬ ದಿನಗಳಾದಮೇಲೆ ಸ್ಕ್ರೀನ್ ಮೇಲೆ ನೋಡಿದ್ದು ನನಗೆ ಸ್ವಲ್ಪ ಖುಷಿ ಆಯಿತು ಗುರು. ಇನ್ನು ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ ಆ ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಗುರು. ಯಾರು ಇರ್ಬೋದು ಅಂತೇಳ್ಬಿಟ್ಟು ಫಸ್ಟ್ ಹಾಫಲ್ಲಿ ಗೂಗಲ್ ಮಾಡಿ ನೋಡಿದಾಗ ದೀಪು ಎಸ್ ಕುಮಾರು ಮತ್ತು ಸತ್ಯ ಹೆಗಡೆ ಅಂತೇಳ್ಬಿಟ್ಟು ಗೊತ್ತಾಯಿತು. ಅದನ್ನು ನೋಡಿ ನನಗೆ ಸ್ವಲ್ಪ ಶಾಕ್ ಆಯಿತು ಗುರು. ಯಾಕಂದರೆ ಇವರಿಬ್ಬರು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಜಾಕಿ ಮೂವಿಗೆ ವರ್ಕ್ ಮಾಡಿದ್ರು. ಆಗ ನನಗೆ ಅರ್ಥ ಆಯಿತು ಗುರು, ಯಾಕೆ ಈ ಮೂವಿ ಜಾಕಿ ವೇಬ್ಸ್ ಕೊಡ್ತಾ ಇದೆ ಅಂತೇಳ್ಬಿಟ್ಟು. ಇನ್ನು ಮಿಕ್ಕಿದ ಆ್ಯಕ್ಟರ್ಸ್ ವಿಷಯಗಳಿಗೆ ಬಂದರೆ ಶ್ರುತಿ ಎಸ್ ರತ್ನ ಇವರು ಒಂಥರ ಚೆನ್ನಾಗಿ ಮಾಡೋರೆ ಗುರು. ಒಂಥರ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡೋರೆ ಗುರು. ಅದರಲ್ಲೂ ಒಂದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು ಗುರು. ಆ ಹುಡುಗಿ ಪರ್ಫಾರ್ಮೆನ್ಸ್ ಮುಂದೆ ಭವಿಷ್ಯ ಇದೆ ಅಂತೇಳ್ಬಿಟ್ಟು ಅರ್ಥ ಆಯಿತು. ಇನ್ನು ಈ ಮೂವಿಯಲ್ಲಿ ಸ್ಪೆಷಲ್ ರೋಲನ್ನು ಆದಿತ್ಯ ಅವ್ರು ಮಾಡೋರೆ ಗುರು. ನಿಜವಾಗ್ಲೂ ಇವ್ರ ಕ್ಯಾರೆಕ್ಟರ್ ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ. ಬಟ್ ನನಗೊಂದು ಅರ್ಥ ಆಗ್ತಾ ಇಲ್ಲ, ಇಂಥ ಒಳ್ಳೆ ಅಂಡರ್ ರೇಟೆಡ್ ಆ್ಯಕ್ಟರ್ನ ಯಾಕೆ ನ್ಯೂ ಡೈರೆಕ್ಟರ್ಸು ಯೂಟಿಲೈಸ್ ಮಾಡ್ಕೋತಾ ಇಲ್ಲ ಅಂತ. ಇನ್ನು ಮೂವಿಯಲ್ಲಿ ಇವ್ರದ್ದು ಮತ್ತು ಯುವ ಅವ್ರದ್ದು ಫೇಸ್ ಅಪ್ ಆ ಕೌಂಟರ್ಸು ಇಷ್ಟ ಆಯಿತು ಗುರು ನನಗೆ. ಸೆಕೆಂಡ್ ಹಾಫಲ್ಲಿ ಯುವಣ್ಣ ಇವಿಲ್ ಆಗಿ ಟರ್ನ್ ಆದಮೇಲೆ ಕೆಲವೊಂದು ಅನ್ವಾಂಟೆಡ್ ಸೀನ್ಸು ಕೆಲವೊಂದು ಲ್ಯಾಕ್ಸ್ ಇದ್ರೂ ಕ್ಲೈಮ್ಯಾಕ್ಸ್ ಇನ್ನೂ ಬೆಟರ್ ಆಗಿದ್ದಿದ್ರೆ ಚೆನ್ನಾಗಿರೋದು ಗುರು. ಇನ್ನು ಈ ಮೂವಿ ರೋಹಿತ್ ಅವ್ರದ್ದು ಥರ್ಡ್ ಮೂವಿ ಆದ್ರೂ ಅವ್ರ ಪ್ರೀವಿಯಸ್ ವರ್ಕ್ ರತ್ನನ್ ಪ್ರಪಂಚ ಮಾಡ್ದಷ್ಟು ಮ್ಯಾಜಿಕ್ ನನಗಷ್ಟೊಂದು ಮಾಡಿಲ್ಲ ಗುರು. ಇದೇ ಒಂದು ಸ್ಕ್ರಿಪ್ಟ್ ಸುಕ್ಕ ಸೂರ್ಯ ಅವ್ರ ಕೈಗೆ ಹೋಗಿದ್ದಿದ್ರೆ ಮೂವಿ ಬೇರೆ ಲೆವೆಲ್ಗೆ ಇರ್ತಿತ್ತು ಗುರು. ಮೂವಿ ನೋಡ್ತಾ ಇದ್ದಾಗ ನನಗಂಗೆ ಅನ್ನಿಸ್ತು ಗುರು. ನಿಮ್ಗೇನಾದರೂ ಮೂವಿ ನೋಡ್ತಾ ಇದ್ದಾಗ ಆ ಥರನೇ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಓವರ್ ಆಲ್ ಮೂವಿ ಒನ್ ಟೈಮ್ ವಾಚಬಲ್ಲು ಅಷ್ಟೇ ಗುರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ